ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಧ್ಯಕ್ಷ ರಾಘವೇಂದ್ರ ವಿ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಕ್ ಕಟ್ ಮಾಡಿ ಹಾಗೂ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಜಮುಖಿ ಸೇವೆಗಳನ್ನು ಸ್ಮರಿಸಿ ಅಭಿಮಾನಿಗಳು ಅವರನ್ನ ನೆನಪಿಸಿಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ನೀಲಕಂಠರಾವ್ ಮುಲ್ಗೆ, ಖ್ಯಾತ ನ್ಯಾಯವಾದಿ ಹನುಮಂತ ಯಳಸಂಗಿ, ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ರು. ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಇವತ್ತು ಗುಲ್ಬರ್ಗಾ ನಗರದ ಸಂಗಮೇಶ್ವರ ಕಾಲನಿಯ ಈ ಸರ್ಕಲ್ನಲ್ಲಿ ಇವತ್ತು 51ನೇ ಹುಟ್ಟುಹಬ್ಬ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುಟ್ಟುಹಬ್ಬ ರಾಘವೇಂದ್ರ ಕುಲಕರ್ಣಿ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ರಾಘವೇಂದ್ರ ಕುಲಕರ್ಣಿ ಅವರು ಬಹಳ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮ ಹುಟ್ಟುಹಬ್ಬ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ರಾಘವೇಂದ್ರ ಕುಲಕರ್ಣಿ ಅವರು ಆಚರಿಸಿಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ತಮ್ಗೆಲ್ಲ ಬಹಳಷ್ಟು ಎಲ್ಲರಿಗೂ ಗೊತ್ತಂತ ವಿಷಯ. ಪುನೀತ್ ರಾಜ್ಕುಮಾರ್ ಅವರು ಒಂದು ಚಿತ್ರಗಳಪ್ಪ ಅಂತಂದ್ರೆ ಏನ್ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರಗಳು ಬರ್ತೀವಲ್ಲ, ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂತಹ ಚಿತ್ರಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 50 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಒಂದು ಸೇವೆ ಅವರು ಮಾಡಿದ್ದಾರೆ. ಅವರನ್ನು ಕೂಡ ಬಹಳ ಒಳ್ಳೆ ಚಿತ್ರಗಳನ್ನು ಕೊಟ್ಟು ಹಾಗೂ ಪರಿವಾರ ಜೊತೆಗೆ ಕೂತ್ಕೊಂಡು ನೋಡುವಂತ ಚಿತ್ರ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗೂ ಅಪ್ಪು ಚಿತ್ರ, ಸಾಕಷ್ಟು ಚಿತ್ರಗಳು, ಒಂದಲ್ಲ ಎರಡಲ್ಲ, ನೂರಾರು ಚಿತ್ರಗಳಲ್ಲಿ ಅವರು ಜನಪ್ರಿಯ ಚಿತ್ರಗಳವರು ನಟಿಸಿದ್ದಾರೆ. ಹಾಗೂ ಅವ್ರು ಮಾಡಿದಂತ ಕೆಲಸ ಜನರಿಗೆ ಗುರ್ತಾಗಿಲ್ಲ. ಈ ಕೈ ಮಾಡಿದ ಕೆಲಸ ಈ ಕೈ ಗುರ್ತಾಗಿಲ್ಲ. ಆ ರೀತಿ ಪುನೀತ್ ರಾಜ್ಕುಮಾರ್ ಅವರು ಇದ್ರು. ಒಳ್ಳೆಯ ಕೆಲಸ ಮಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಸಮಾಜ ಸೇವೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಹೇಳ್ಬೇಕಂತಂದ್ರೆ, ಇವತ್ತಿನ ದಿನ ಅವರು ನಮ್ಮನ್ನ ಬಿಟ್ಟು ಸುಮಾರು 2-3 ವರ್ಷಗಳ ಕಾಲ ಆಯ್ತು, ನಮ್ಮನ್ನು ಬಿಟ್ಟು 5 ವರ್ಷಗಳ ಕಾಲ ಆಯ್ತು, ಅಲ್ಲಿಗೆ ಅಗಲಿದ್ದಾರೆ. ಎಲ್ಲರಿಗೂ ಬಹಳ ದುಃಖಕರವಾದಂತ ವಿಷಯ. ಹಾಗೂ ಇವತ್ತು ಈ ಕಾರ್ಯಕ್ರಮ, ಅವರ 51ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಬಹಳ ಅದ್ದೂರಿಯಾಗಿ ರಾಘವೇಂದ್ರ ಕುಲಕರ್ಣಿ ಅವರು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಪುನೀತ್ ರಾಜ್ಕುಮಾರ್ ಅವರು ಆಚರಿಸ್ತಾರ, ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಕಷ್ಟು ಪ್ರತಿ ವರ್ಷ ಅವರು ಏನು ಹುಟ್ಟುಹಬ್ಬ ಆಚರಿಸ್ತಾರೆ. ರಾಘವೇಂದ್ರ ಕುಲಕರ್ಣಿ ಯಾವತ್ತೂ ಸ್ವಾರ್ಥ ಏನು ಇಲ್ಲ ಇದರಲ್ಲಿ. ಆದ್ರೂ ಕೂಡ ಪ್ರತಿ ವರ್ಷ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಿಡ್ತಾರೆ. ಈ ಕಾರ್ಯಕ್ರಮ, ಅನ್ನ ಸಂತರ್ಪಣೆ, ಹಾಗೂ ಸಾಕಷ್ಟು ದೊಡ್ಡ ಕೇಕ್, ಹಾಗಿಂತ ಎಲ್ಲ ಟೆಂಟ್, ದೊಡ್ಡ ಕಾರ್ಯಕ್ರಮ ಮಾಡಿ ದೊಡ್ಡ ಖರ್ಚು ಮಾಡ್ಕೊಂಡು ರಾಘವೇಂದ್ರ ಕುಲಕರ್ಣಿ ಅವರು ಬರ್ತಾ ಇದ್ದಾರೆ. ಇದ್ರಲ್ಲಿ ಯಾವುದೋ ಕುಲಕರ್ಣಿನೇ ಮಾದರಿ. ಯಾವುದೋ ಸ್ವಾರ್ಥ ಇಲ್ಲಾರ್ದೆ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಕ್ ಹೆಮ್ಮೆ ಅನಿಸ್ತದ. ದೇವರು ಹೆಚ್ಚಿನ ಅವರಿಗೆ ಶಕ್ತಿ ಹಾಗೂ ಅವರ ಪರಿವಾರದವರಿಗೆ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವ್ರ ಕೊಟ್ಟು ಕಾಪಾಡಲಿ ಅಂತೇಳಿ ಇದೇ ನಿಟ್ಟಿನೊಳಗ ಇಲ್ಲಿ ಗುಲ್ಬರ್ಗ ಜಿಲ್ಲೆಯೊಳಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಏನು ಅತ್ಯಂತ ದೊಡ್ಡ ಅಭಿಮಾನಿ ಆಗಿರುವಂತ ನಮ್ಮ ರಾಘವೇಂದ್ರ ಕುಲಕರ್ಣಿ ಮತ್ತು ಅವ್ರ ಮಗ ವಿಶಾಲ್ ಅವರು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗೂ ಅವ್ರದ್ದು ಬರ್ಡೇ ಆಚರಣೆ ಮಾಡ್ತಾ ಇದ್ರು. ಮತ್ತು ಪುನೀತ್ ರಾಜ್ಕುಮಾರ್ ಆಗ್ಲಿ 5 ವರ್ಷ ಆಗಿದ್ರು ಕೂಡ ಅವರು ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದದ್ದು. ಇದಕ್ಕಿಂತ ಮೊದಲು ಪುನೀತ್ ರಾಜ್ಕುಮಾರ್ ಮತ್ತು ಮೊದಲು ನಮ್ಮ ಕುಲಕರ್ಣಿ ಅವರು ರಾಜ್ಕುಮಾರ್ ಅವರ ಜನ್ಮದಿನ ಆಚರಣೆ ಮಾಡೋದ್ರ ಮುಖಾಂತರ ಇಲ್ಲಿ ಮಾಡ್ತದ್ದು. ಅದ್ರ ಜೊತೆಗೆ 51ನೇ ಬರ್ಡೇ ಎಲ್ಲ ಸ್ವೀಟ್ ಮಾಡೋ ಅಂತ ಹುಗ್ಗಿ ಮಾಡೋದು ನಾವೇ ಹೇಳಿದ್ವಿ. ಅನ್ನ ಸಾಂಬಾರು ಜೊತೆಗೆ ಹುಗ್ಗಿ ಮಾಡ್ಬೇಕಂತ ಹೇಳಿದ್ವಿ. ವ್ಯವಸ್ಥೆ ಎಲ್ಲ ಬಂದಂಥ ಜನಗಳಿಗೆ, ಏನು ಕೂಲಿ ಕಾರ್ಮಿಕರಿಗೆ, ಆಟೋ ರಿಕ್ಷಾದವ್ರಿಗೆ, ಬೇರೆ ಎಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳುಗಳಿಗೆ ಸರಿ ಆಗಲಿ ಅಂತ ತಿಳ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಏರ್ಪಡಿಸೋದು. ಅದ್ರ ಜೊತೆಗೇನೆ ಈ ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಮತ್ತು ಅವ್ರ ಶ್ರೀಮತಿಯವರು ಮತ್ತು ಅವ್ರ ಮಗ 3 ಜನಗಳು ಸರ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಲ್ಲಿ ಈ ಬ್ಯಾಸ್ಗಿ ಶುರು ಆಯ್ತು ಅಂದ್ರೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಫಿಲ್ಟರ್ ವಾಟರ್ ಹಂಚುವಂತ ಇಡುವಂತ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇದ್ರು. ಖರ್ಚು ರಾಘವೇಂದ್ರ ಕುಲಕರ್ಣಿ ಅಂದ್ರೆ ಮುಂದಿನ ಬರ್ಡೇ ತನಕ ಪುನೀತ್ ರಾಜ್ಕುಮಾರ್ ಒಂದು ಅದ್ಭುತವಾದ ಸುಂದರವಾದ ಮೂರ್ತಿ ಮಾಡಿಸ್ಬೇಕಂತ ಹೇಳಿ ಅವ್ರದೊಂದು ಇದು ಇರ್ತದ. ಆ ಕಾರ್ಯ ಎಲ್ಲರೂ ಸೇರಿ ಮಾಡುವಂತ ಪ್ರಯತ್ನ ನಮ್ದಾಗಿರ್ತದ. ಈ ಸಂದರ್ಭದೊಳಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅತ್ಯಂತ ಅಭಿಮಾನಿ ಆಗಿರುವಂತ ರಾಘವೇಂದ್ರ ಕುಲಕರ್ಣಿ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾಡಿನ ಮತ್ತು ದೇಶದ ಎಲ್ಲಾ ಜನತೆಗೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯ ಹೇಳ್ತಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಬ್ಬ ಅನ್ನಿಸ್ತಾ ಇದೆ ನಮಗೆ. ಕಾರಣ 51ನೇ ಹುಟ್ಟುಹಬ್ಬ ಅವ್ರದ್ದು. ನಮ್ಮನ್ನಾಗಲಿ 5ನೇ ವರ್ಷ ರನ್ನಿಂಗ್ ಅವ್ರದ್ದು.
ಆದ್ರೂ ಅಗಲಿದ್ ಒಂದ್ ಕಡೆ ದುಃಖ ಇದ್ರೆ ಒಂದ್ ಕಡೆ ಸಂತೋಷ. ಅವ್ರು ಹುಟ್ಟಿದ ಹಬ್ಬ ಮಾಡ್ತೀವಿ ಅಂತಂದ್ರೆ ಯಾರ್ಯಾರೋ ಬಂದು ಭಾಗವಹಿಸ್ತಾ ಇದ್ದಾರೆ. ಇದೊಂದು ತುಂಬಾ ಸಂತೋಷದ ಸುದ್ದಿ. ಅಲ್ಲದೆ ಇವತ್ತ ಅವ್ರು ಹುಟ್ಟಿದ ಹಬ್ಬ ಅನ್ನೋಕ್ಕಿಂತ ಅವರ ಸ್ಫೂರ್ತಿ ದಿನ ಇದು ಬೊಮ್ಮೆಯವ್ರು ಕೊಟ್ಟಿದ್ದು ಅವರಿಗೆ ಪುನೀತ್ ರಾಜ್ಕುಮಾರ್ ಸ್ಫೂರ್ತಿ ದಿನ ಅಂತ ಹೇಳಿ ಆ ಸ್ಫೂರ್ತಿ ದಿನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ವಿ. ಅಲ್ಲದೆ ಇದಕ್ಕೆ ಯಾವ ಗೌರ್ಮೆಂಟ್ದು ನಮಗೊಂದು ಅಪ್ಪು ಸರ್ಕಲ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿವರೆಗೂ. ಸುಮಾರು ನಾವು ಮೇಯರ್ ಅವ್ರಿಗೆ ಕೇಳಿದೆವು, ಆಯ್ತು DC ಮೇಡಮ್ ಕೊಟ್ಟು, SC ಕೊಟ್ಟು, RC ಮೇಡಮ್ ಕೊಟ್ಟು, ಒಬ್ಬರು ನಮ್ಗೆ ಇನ್ನೊಂದು ಅನುಮತಿ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಅನೇಕ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 15-20 ಪುನೀತ್ ರಾಜ್ಕುಮಾರ್ ಪುತ್ರಿ ಸಿದ್ದರಾಮಯ್ಯ ಅನಾವರಣಗಳು ಮಾಡಿ ಬಂದಾರ. ಬಟ್ ನಮ್ ಗುಲ್ಬರ್ಗ ಯಾರು ಯಾಕೆ ಆಕ್ಷನ್ ತಗೋತಾ ಇಲ್ಲ? ಪ್ರಿಯಾಂಕಾ ಸಾಹೇಬ್ರಿಗೆ ನೀವು ಅದು ಪ್ರಿಯಾಂಕಾ ಸಾಹೇಬ್ರು ನಮ್ ಗುಲ್ಬರ್ಗ ಇನ್ಚಾರ್ಜ್. ಪುನೀತ್ ರಾಜ್ಕುಮಾರ್ ಕೂಡ ಆತ್ಮೀಯರವರು. ಆದ್ರೂ ಅವ್ರಿಗೂ ಗುಲ್ಬರ್ಗದಲ್ಲಿ ಒಂದು ಪುನೀತ್ ಒಂದು ಪುತ್ಥಳಿ ಮಾಡ್ಬೇಕಂಬುದು ವಿಚಾರ ಇಲ್ಲ ಅವ್ರಿಗೆ. ಅವ್ರಿಗೆ ಮುಂದಾದ್ರೆ ಮುಂದಿನ ವರ್ಷಕ್ಕ ನಮಗ ಅನುಮತಿ ನೀಡ್ರಿ, ಮೂರ್ತಿ ಸ್ಥಾಪನೆ ಮಾಡ್ಲಿಕ್ಕೆ ಆಯ್ತು, ಕಟ್ಟಿ ಮಾಡ್ಲಿಕ್ಕೆ ನಮ್ಮ ಒಂದು 10x10 ಜಾಗ ಕೊಡ್ರಿ. ಇದು ಗೌರ್ಮೆಂಟ್ ಜಾಗನೇ ಅದ. ಇಲ್ಲಿ ಬರೇ ತರಕಾರಿ ಮಾರೋರಿಗೆ ಕೊಡ್ಲಿಕತ್ತೀರಿ. ಬಂಡಿಯವ್ರು ಒಬ್ರೊಬ್ರಿಗೆ 4 ಬಂಡಿ ಕೊಟ್ರಿ. ಎಷ್ಟು ಕಿರೆ ತಗೋತೀರಿ ನಮ್ಗೆ ಗೊತ್ತಿಲ್ಲ. ಆ ಕಿರೆ ನಾವ್ ಭೀ ಕೊಡ್ತೀವಿ, ಅದು ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಪುನೀತ್ ರಾಜ್ಕುಮಾರ್ ಜನ ಮಾಡ್ತೀವಿ ಅಂದಾಗ ರಾತ್ರಿ ಪೊಲೀಸರು ಬರ್ತಾರ, ಅದ್ರ ಕಾರ್ಪೊರೇಷನ್ ಅವ್ರು ಬರ್ತಾರ, ಬ್ಯಾನರ್ ಕಟ್ಬೇಡ್ರಿ, ನೀವು ಹಾರ ಹಾಕ್ಬೇಡ್ರಿ ಅಂತಾರೆ. ಎದಕ್ಕಾಗ ದುಡ್ಡು ಕೊಟ್ರೆ ಎಲ್ಲ ಮಾಡ್ಲಿಕ್ಕೆ ಬಿಡ್ತೀರಿ ನೀವು. ಅದಕ್ಕೆ ಈಗಾದ್ರೆ ಎಚ್ಚೆತ್ಕೊಂಡು ಇಲ್ಲಿ ಎಲ್ಲರಿಗೂ ಒಂದೇ ಸರಿ ಸಮಾನ ಕೂಡಿಸ್ಬೇಕು. ಗುತ್ತೇದಾರವ್ರಿಗೆ ಸುಮಾರು ಒಂದು 100 ಸಲ ನಾನು ಕಾಲ್ ಮಾಡಿದ್ದೀನಿ, ಅವ್ರು ಬರ್ತಾ ಇಲ್ಲ. ಗುಲ್ಬರ್ಗ ಇರ್ತಾರೆ, ಇಲ್ಲೂ ಕುಲ್ಕರ್ಣಿನ ದೂರಿನ ಅಂತ ಹೇಳ್ತಾರೆ. 2018 ನಾ ಪುನೀತ್ ರಾಜ್ಕುಮಾರ್ ಕರ್ದಾಗೂ ಫೋನ್ ಹಚ್ಚಿನ ಅವ್ರಿಗೆ, ಅಣ್ಣ ನಾನು ಪುನೀತ್ ರಾಜ್ಕುಮಾರ್ ಕರ್ತಾ ಇದ್ದೀನಿ, ನಾ ಕಾನ್ಗಾತ್ ಹೋಗ್ತೀನಿ ಅಂತಂದ್ರು. ಬೆಳಿಗ್ಗೆ ಮಾತಲ್ಲಿ ನಮ್ಮ ಕೂಡ ಮೆರವಣಿಗೆ ಭಾಗವಹಿಸಿದ್ರು. ಯಾರು ನಿತಿನ್ ಗುತ್ತೇದಾರ್ ಅವರು. ಅವ್ರು ಮನ್ಸು ಮಾಡಿದ್ರೆ ಗುಲ್ಬರ್ಗ ಎಲ್ಲೂ ಮೂರ್ತಿ ಕೂಡ್ಸ್ಬೋದು. ಅವ್ರು ಯಾಕೆ ಮನ್ಸ್ ಮೇಲೆ ತೋತಾ ಇಲ್ಲ? ನಾನು ಫೋನ್ ಹತ್ರ ಫೋನ್ ರಿಸೀವ್ ಮಾಡಲ್ಲ, ಯಾಕಂದ್ರೆ ಮೂರ್ತಿ ಬಗ್ಗೆ ಮಾತಾಡ್ತೀನಿ ಅಂತ. ಅರೆ ನಾನ್ ಸ್ವಂತ ಇಲ್ರಿ, ಏನಾಯ್ತು ಅಣ್ಣವ್ರೇ, ಇದು ಪುನೀತ್ ರಾಜ್ಕುಮಾರ್ ಕರ್ನಾಟಕ ಬೇಕಾದಂತ ಆಸ್ತಿ. ಇದು ಅವ್ರದ್ ಮಾಡಮ್ರಿ ಎಲ್ಲರೂ ಕೂಡಿ. ನೀವು ಬರೀ ನನ್ ಬೆನ್ನಿಗೆ ನಿಂದ್ರೆ ಏನ ನಾ ಮಾಡ್ತೀನಿ, ಯಾರು ನಿಂತ ಇಲ್ಲ. ಯಲಸಂಗಿ ಸಾಹೇಬ್ರು ನಂಗೆ ಸಪೋರ್ಟ್ ಮಾಡ್ತಾ ಇದಾರೆ. ದಲಿತ ಸೇನಾದವ್ರು ಒಂದೇ ನಂಗೆ ಸಪೋರ್ಟ್ ಇದ್ದಕ್ಕೆ ಇಟ್ ಮಾಡ್ಲಿಕತ್ತೀನಿ. ಈ ನೀವು ಎಲ್ಲರೂ ಕೂಡಿ ಮಾಡಿದ್ರೆ ಗುಲ್ಬರ್ಗ ಕರ್ನಾಟಕ, ನಾನು ಇಡೀ ಕರ್ನಾಟಕ ಹೊಳ್ ನೋಡಪ್ಲೆ. ಅದಕ್ಕೆ 12ವರೆಗೆ ಕೇಕ್ ಕಟ್ ಮಾಡಿದೆವು. ಆಮೇಲೆ ಸನ್ಮಾನ ಕಾರ್ಯಕ್ರಮ, ನಂತರ ಅನ್ನ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಪ್ರಿಯಾಂಕಾ ಸಾಹೇಬರಿಗೆ ಕೈ ಮುಗಿದು ಕೇಳೋದೇನಂದ್ರೆ, ಇನ್ ಮುಂದಾದ್ರೂ ತಾವು ಎಚ್ಚೆತ್ಕೊಂಡು DC ಅವರಿಗಾಗಲಿ ಅಥವಾ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ನಮ್ಮನ್ನು 10 ಫೀಟ್ ಜಾಗ ಕೊಡಿಸಿ ನಮ್ಮ ಮೂರ್ತಿ ಸ್ಥಾಪನೆ ಮಾಡಲು ಅನುಮತಿ ಕೊಡಬೇಕಾಗಿ ತಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ. ನಮ್ಮ ಆಶಯದ ಇದು ಈಡೇರಿಸ್ಬೇಕಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಕಡೆಯಿಂದ ತಾವು ಕೈ ಮುಗಿದು ಕೇಳ್ತೀವಿ.